ಅಲೆಲೆಲೆಲೆ ಏನ್ ಚೆನ್ನಾಗಿದ್ದಾನ ನನ್ನ ಮೊಮ್ಮಗ. ಎಲ್ಲ ನನ್ನ ಮಗನ ಹೋಲ್ಕೇನಿ. ಕಣ್ಣು ಮೂಗು ಬಾಯಿ ಕೆನ್ನೆ ಎಲ್ಲ ನನ್ನ ಮಗ ಇದ್ದಂಗೆ ಇದ್ದಾನೆ ಕಣಿ. ಹ್ಞೂ ಅತ್ತೆ, ಅವ್ರಿದ್ದಂಗೆ ಇದ್ದಾನೆ. ಎಲ್ಗೋದ್ರು ಅವರು? ಎಲ್ಗೋದ್ನಮ್ಮ? ನನ್ನ ತಗು ಯಾತು ಹೇಳಲಿಲ್ಲ ಕಣಿ. ಬತ್ತೀನಿ ಇಲ್ಲೇನೆ ಅಂತ ಹೋದ. ಎಲ್ಲಿಗೋದ್ನಮ್ಮ? ಮಂತಾಗಿರೋದು ಬಿಟ್ಟು ನೋಡ್ದ. ಹೋಗಿರೋದ ಎಲ್ಗೋದ್ನ ಏನ? ಏನಾನ ಅರ್ಜೆಂಟ್ ಏನಾನ ಕೆಲಸ ಇತ್ತೇನೋ ಅದಕ್ಕೆ ಹೋಗ್ಯಾರಿ. ಬಿಡಿ ಅತ್ತೆ ಬರ್ತಾರೆ. ಗುಂಡಜ್ಜಿ ಎಲ್ಲಿ ಗೊತ್ತತ್ತೆ? ಗುಂಡಮ್ಮ ಇಲ್ಲೇ ಒಂದ ಮಾಡ್ಬತ್ತೀನಿ ಅಂತ ಹೋದ್ಲು. ಬತ್ತಾಳಿರು. ಹೌದಾ? ಕಿವಡಜ್ಜಿ ಓದ್ತೇ ನಾಳೆ ಮಂತಕ್ಕೆ? ಓತು ಕಣಿ. ಇರು ಉಂಡೋಗಿವೆ ಅಂತ ಉಂಬಕ್ಕಿಕ್ತೀನಿ ಅಂತಂದ್ರೂ ಕೇಳಲಿಲ್ಲ. ಆಲೆ ಉಂಡೆ ಇದ್ನಿ ಏನು ಬೇಡ ಅಂತ ಹೇಳಿ ಅದೇ ಓದ್ತಾವಜ್ಜಿ. ಹೆಂಗೋ ಕಿವಡಜ್ಜಿ ಬರೋದ್ ಕತ್ತ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಲೀಸಾಗಿ ಹೆರಿಗೆ ಮಾಡಿಸ್ತು. ಇಲ್ಲಿದ್ರೆ ಕಷ್ಟ ಆಗ್ತಿತ್ತು ಅನ್ಸುತ್ತೆ ಅಲ್ವಾ ಅತ್ತೆ? ಗುಂಡಜ್ಜಿಗೂ ನಿನ್ಗೂ ಆದ್ರೆ ಕಣೆಲ್ಲ ಸ್ಮಕ್ಕ ಕಿವಡಜ್ಜಿಗೆ ಬಾಳ ಅನುಭವ ಐತೆ ಇಂಥವೆಲ್ಲ ಹೆರಿಗೆ ಮಾಡಿಸಿ. ಅದಕ್ಕೆ ಮತ್ತೆ ಕಿವಡಜ್ಜಿನ ಕರ್ಕೊಂಬರೋಗೋ ಅಂತ ಗುಂಡಮ್ಮ ಕಳಿಸಿದ್ದು. ಅದ್ರ ಮಾತು ಕೇಳ್ತಿದ್ರೆ ಒಂದೊಂದ್ಸಲ ಬೈಬೇಕು ಅನ್ಸುತ್ತೆ. ಬಾಯಿ ಬಂದಂಗೆ ಬೈದ್ ಬಿಡುತ್ತೆ ಯಾರನ್ನಾಗ್ಲಿ. ಯಾರು ಏನು ಅಂತಾನು ನೋಡಲ್ಲ. ನನ್ನೇ ಆಗ್ಲಿ ಎಷ್ಟೋ ಸಲ ಸರಿ ಬೈದೈತಿ. ಆದ್ರೆ ಇಂಥವೇನಾದ್ರೂ ಒಳ್ಳೆ ಕೆಲಸ ಮಾಡುತ್ತೆ. ಮನಸ್ಸಾಗೆ ಯಾತನು ಕೆಟ್ಟದ್ದು ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಮನಸ್ಸಾಗ ಏನಿರುತ್ತೆ ಅದನ್ನ ಬಾಯಾಗ ಬೈದ್ ಬಿಡುತ್ತೆ. ಯಾರು ಏನು ಅಂತಾನು ನೋಡಲ್ಲ. ಲಕ್ಷ್ಮಕ್ಕ ಹಾಲು ಕುಡಿಸ್ತೀನಿ ನಿನ್ ಮಗುಗೆ. ಕಚ್ಕೊಂಡ್ ಕುಡಿಯೋದೇ ಇಲ್ಲ ಕಣ್ಗುಂಡಜ್ಜಿ ಅವನು. ಹಿಂಗೆ ಬಾಯಿ ತಕ್ಕಿಕ್ಕಿರುನು ಎಳ್ಕಂಬದೇ ಇಲ್ಲ ಯಾಕನ. ಹಂಗೆ ಮತ್ತೆ ಇನ್ನು ಇವತ್ತು ಹುಟ್ಟೆವನಲ್ಲ, ಒಂದ್ 2 ದಿವಸ ಹೋಗ್ಲಿ ಹೊಟ್ಟೆ ಹೊಸ್ತ್ರೆ ಅವಾಗ ಅವನೇ ಸರ ಅಂತ ಎಳ್ಕೊಂಡ್ ಕುಡಿತಾನೆ. ಹಂಗೇನೆ ಅವ ಹಂಗೆ ಕಚ್ಚಲ್ಲ ಅಂತೇಳಿ ಸುಮ್ನಿರ್ಬೇಡ, ಕುಡ್ಸು ನೀನೇನೆ. ಹಂಗ ಸರಿ ಆತ್ ಕಣ್ಗುಂಡಕ್ಕಯ್ಯ. ಪಂಡೆಗೆ ಹೋಗ್ಬೇಡ. ಒಂದ್ 2 ದಿವಸ 1 ತಿಂಗಳಾಗತಕ್ಕನ ತಲೆಗೆ ಮಪ್ಲಾರ್ ಕಟ್ಕೊಂಡೇ ಇರ್ಬೇಕು. ಹಂಗ ಈಗ ಸ್ಯಾನೆ ತೊಂಡಿ ನೋಡು, ಮಳೆ ಬೇರೆ ಜಿಟಿ ಹಿಡ್ಕಣೈತಿ. ಹೊರಕ್ಕೂ ಹೋಗ್ಬೇಡ ಸ್ಯಾನೇನೆ. ಏನೋ ಹೊರ್ಗಡೆಗೆ ಹೋದ್ರೆ ಇಲ್ಲಾಂದ್ರೆ ಒಂದ ಮಾಡಕ್ ಹೋದ್ರೆ ಹೋಗು ಅಷ್ಟೇನಿ. ಎಲ್ಗೂ ಹೋಗ್ಬೇಡ. ಮಳೆಯಾಗೆ ನೆನಿಬೇಡ. ತಲೆನ ಏನೋ ನೀರುಪಾರು ಒಯ್ಕೊಂಡ್ರೆ ಜಲ್ದ ಆರಿಸ್ಕೋಬೇಕು. ನಿನಗೆ ನೆಗಡೆ ಆದ್ರೆ ಆ ಹುಡುಗಗೂ ನೆಗಡೆ ಆಗುತ್ತೆ. ನೆಗಡೆ ಕೆಮ್ಮು ಆದ್ರೆ ಸಾವು ಸಲ್ಲ. ಸರಿ ಆತು, ಹಂಗೆ ಇರ್ತೀನಿ ಹೇಳು. ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೆ ಹೇಳಿ ಕಳ್ಸಕ್ಕಿಲ್ವೇನಿ ಬರಾರು? ಯಾರು ಕುಟ್ಟಿ ಹೇಳಿ ಕಳ್ಸನ್ ಗುಂಡಕ್ಕಯ್ಯ? ಅಯ್ಯಪ್ಪನೇ ಎಲ್ಲನ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಯಾರನ್ನ ನಮ್ಮೂರನ ಬಸ್ನಾಗ ಏನೋ ಸಿಕ್ಕಿರಿ ಹೇಳ್ ಕಳ್ಸುತ್ತೆ ಹೇಳು. ನಾನು ಇನ್ನೆಲ್ಲ ಹೋಗಿ ಹೇಳ್ ಕಳ್ಸೋಣ. ಇಲ್ಲಾಂದ್ರೆ ಪತ್ರ ಬರಿಬೇಕಮ್ಮ. ಪತ್ರ ತಲುಪೋಟತ್ತಿಗೆ 2-3 ದಿವಸ ಆಗುತ್ತೆ. ಯಾರು ಕೊಟ್ಟನ ಹೇಳ್ ಕಳ್ಸುತ್ತೆ ಹೇಳು. ಅಯ್ಯಪ್ಪ ಬರ್ಲಿ ಹೇಳ್ತೀನಿ. ಬರಾಗು ಯಾರು ಕೊಟ್ಟನ ಬಸ್ ಬಂದ್ರೆ ನಮ್ಮೂರವ್ರು ಯಾರನ್ನ ಇರ್ತಾರೆ ಬಸ್ಗಳಿಗೆ ಹೇಳು. ನಮ್ಮ ಅಪ್ಪಗೂ ಅಮ್ಮಗೂ ಹಿಂಗೆ ಹೆರಿಗೆ ಆಗೈತೆ ನಿನ್ನ ಮಗಳಿಗೆ ಹೋಗ್ಬೇಕಂತೆ ಅಂತಾನ ಹೇಳು ಅಂತ ಹೇಳ್ತೀನಿ. ಅಯ್ಯಪ್ಪ ಬರ್ಲಿ. ಎಲ್ಗ ಹೋಗೈತಿ ಕೆಂಚಮ್ಮ. ನಿನ್ನ ಮೊಮ್ಮಗ ಹುಟ್ಟಿರೋ ಗಳಿಗೆ ಎಲ್ಲನ ತಾರೀಕು ಎಲ್ಲನ ಕುರ್ತಾಕೊಂಡು ಹೋಗಿ ಶಾಸ್ತ್ರ ಕೇಳ್ಕೊಂಬ. ಯೋಗಗಳಿಗೆ ಹೆಂಗೈತೆ ಇವನು ಹುಟ್ಟಿರೋದು, ಹೆಂಗೆ ಏನು ಮುಂದೆ ಹೆಂಗಾಗುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾರೆ ಶಾಸ್ತ್ರದವರು. ಹೋಗಿ ಕೇಳ್ಕೊಂಬ. ಹಂಗ ನಾನಾ? ಮತ್ತೆ ಇನ್ಯಾರು ಹೋಗ್ತಾರೆ? ನಿಮ್ಮ ಮೊಮ್ಮಗ ಹುಟ್ಟವನೇ ಹೋಗಿ ಕೇಳ್ಕೊಂಬರ್ಬೇಕು. ಹೋಗಿ ಸರಿ ಆಚೆ ಒಳಗೆ ಗುಂಡಮ್ಮ ಹೋಗಿ ಕೇಳ್ಕೊಂಬತ್ತೀನಿ ನಾನೇನು. ಸೀನಪ್ಪ ಬರ್ಲಿ, ಅವ್ನಿಲ್ಲಿ ಬಿಟ್ಟು ಹೋಗಿ ಬರಿಸ್ಕೊಂಡು ಅವನಿಗೆ ತಕೊಂಡೋಗಿ ಕೇಳ್ಕೊಂಬತ್ತೀನಿ. ಹೆಂಗೈತಿ ಯೋಗಗಳಿಗೆ, ಹೆಂಗೆ ಹುಟ್ಟಿರೋ ಗಳಿಗೆ ಚೆನ್ನಾಗೈತಾ ಇಲ್ವಾ, ಒಳ್ಳೇದಾಗುತ್ತಾ ಏನಾಗುತ್ತೆ ಅಂತಾನ ಕೇಳ್ಕೊಂಬತ್ತೀನಿ ಹೇಳು. ಲಸ್ಮಕ್ಕು ನಾಳೆ ಇಲ್ಲಿ ತಂದು ಮನಸ್ಬಿಟ್ಟಿದ್ರೆ ಲಸ್ಮಕ್ಕುಗೆ ಎಚ್ಚರ ಆತೇನು? ಕಣೆ ಭಾಗ್ಯಮ್ಮ, ಎಲ್ಲಿಗೆ ಹೋಗಿದ್ದೆ ನೀನು ಇಷ್ಟೊತ್ತನು? ನಾನು ಊರಿಗೆ ಎಲ್ಲರಿಗೂ ಹೇಳ್ಬರೋಣ ಅಂತ ಹೋಗಿದ್ದೆ. ನಿಂಗಮ್ಗೂ ಕಿಟ್ಟಪ್ಗೂ ಮಲ್ಲಿಗೂ ಗುಲಾಬ್ಗೂ ಎಲ್ಲರಿಗೂ ಹೇಳ್ಬಂದೆ. ಬಾನು ಹಂಗೆ ನಾನು ಮಂತಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋದ್ಲು. ನಾನು ಬಂದೆ ನೀನು ಮಾತಾಡ್ಸೋಣ ಅಂತಾನೆ. ಗೊತ್ತಾಳಂತೆ ಮಂತಕ್ಕೆ ಹೋಗಿ ಅವ್ರ ಅತ್ತೇನೋ ಯಾಕೆ ಚೆನ್ನಾಗಿಲ್ಲ ಅಂತಿದ್ಲು ನಮ್ಮ ಅತ್ತೆ. ಹೋಗಿ ನೋಡ್ಕೊಂಬತ್ತೀನಿ ಅಂತ ಹೋದ್ಲು ಮಂತಕ್ಕೆ. ಬಾನು ಅದಕ್ಕೆ ನಾನು ಬಂದೆ. ನೀನು ಎದ್ದಿರ್ತೀಯ, ಎಚ್ಚರ ಆಗಿರುತ್ತೆ ಇಟ್ಟತಿಗೆ ಮಾತಾಡ್ಸೋಣ ಅಂತ. ಚೆನ್ನಾಗಿದ್ದೀನಿ ಲಸ್ಮಕ್ಕ? ಏನು ನೋವಿಲ್ಲ ತಾನು ಇವಾಗ? ಕಣೆ ಭಾಗ್ಯಮ್ಮ ಚೆನ್ನಾಗಿದ್ದೀನಿ. ನೋವೇನೂ ಇಲ್ಲ. ಅವಾಗ ಹೆರಿಗೆ ಆಗ್ಬೇಕಾರೆ ಆಯಿತು. నేను ಮಾಮೂಲಿ ಎಲ್ಲರಿಗೂ ನೋವಾಗೋ ಥರನೇ ನನಗೂ ಆಯಿತು. ಈಗ ಏನು ನೋವು ಇಲ್ಲ. ಹೆರಿಗೆ ಆಗೋವರೆಗೂ ಸಖತ್ತು ನೋವು. ಈಗ ಏನೂ ಇಲ್ಲ, ನೋವೇನೂ ಇಲ್ಲ, ಎಲ್ಲ ವಾಸಿ ಆಗೈತಿ. ಹಂಗೇನಿ ಹೆರಿಗೆ ಆದವ್ರಿಗೆ ಮಕ್ಕಳು ಆಗತಕ್ಕನಿ ನೋವು ಹೆರಿಗೆ ಆಗತಕ್ಕನ. ಆಮೇಲೆ ಮಗು ಮಕ್ಕ ನೋಡ್ತಿದ್ದಂಗೆನೆ ನೋವೆಲ್ಲನ ಹೋಗುತ್ತಂತೆ. ನಿನ್ಗೂ ಹಂಗೆ ಆಗೈತಿ. ಹೆಂಗೋ ಅತ್ಲಾಗೆ ಏನು ತೊಂದರೆ ಆಗ್ಲಿಲ್ವಲ್ಲ, ಅಷ್ಟೇ ಸಮಾಧಾನ. ನಿನ್ಗೆ ಪ್ರಜ್ಞೆ ತಪ್ಪೈತಿ ಅಂತ ಗುಂಡಜ್ಜಿ ಹೇಳ್ದಾಗ ನನಗೂ ಒಂಥರ ಭಯವಾದಂಗಾತು. ಯಾಕಪ್ಪ ಏನಾಯ್ತಪ್ಪ ಲಸ್ ಮಕ್ಕಳಿಗೆ ಅಂತಾನೆ. ಹೆಂಗ ಇವಾಗ ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು ಬಿಡಮ್ಮ. ಮೊದಲನೇ ಹೆರಿಗೆ ಅಲ್ವೇ ಒಂದಿಟ್ಟು ಹೆದರಿಕೊಂಡಂಗಿದ್ಲು ಲಸ್ಮಕ್ಕ. ಅದಕ್ಕೆ ಹೆರಿಗೆ ಆಗ್ತಿದಂಗೆ ಒಂಥರ ಮೂರ್ಛೆ ಹೋಗ್ಬಿಟ್ಲು. ಪ್ರಜ್ಞೆ ಕಳ್ಕೊಂಡಿದ್ಲು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಆಗ್ತಾಳೆ ಅಂತ ಹೇಳಿದ್ನಲ್ಲೇ ಭಾಗ್ಯಮ್ಮ. ಚೆನ್ನಾಗಿ ಹೇಳಿ ಇವಾಗ. ಎಮ್ಮ ಎಲ್ಗೋಗಿದ್ದ ಸೀನಾ? ಅಯ್ಯೋ ನಿನ್ನ ಹೆಂಡತಿ ಅವಾಗಿಂದ ಕೇಳ್ತಲೇ ಇದ್ದಾಳೆ ಪ್ರಜ್ಞೆ ಬಂದಾಗಿಂದ. ನನ್ನ ಗಂಡ ಎಲ್ಲಿ ಅಂತಾನ. ನೀನು ಎಲ್ಗೋಗಿದ್ದ ಇಟ ತಿಂತಕನ? ನಾನು ಪೂಜೆ ಮಾಡಿಸ್ಕೊಂಬರೋಣ ಅಂತನ ಮಾರಮ್ಮ ಗುಡಿಗೆ ಹೋಗಿದ್ದೆ ಕಣಮ್ಮ.
ಹೌದಾ, ನಿಂತಿಗೆ ಪ್ರಜ್ಞೆ ಬಂದೈತಿ ನೋಡಿ, ಇಲ್ಲಿ ಕರ್ಕೊಂಬಂದು ಮನೆಗೆ ಸೇರಿವಿ. ಹೋಗಿ ಮಾತಾಡ್ಸೋಕ್ ಮೊದ್ಲು ಹೋಗಿ ಅವಳ. ಹಾ, ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೂ ಕಣೆ, ಯಾವ ತೊಂದರೆ ಇಲ್ದಂಗೆ ಯಾರಿಗೆ ಆದ್ರೆ ಪೂಜೆ ಮಾಡಿಸ್ಕೊಂಬತ್ತೀನಿ ಅಂತ ಅಂದ್ಕೊಂಡಿದ್ದೆ. ಆಗ್ತಿದ್ದಂಗೆ ನಿನ್ಗಿನ್ನ ಪ್ರಜ್ಞೆ ಬಂದಿಲ್ಲ, ಒಂದ್ ಸ್ವಲ್ಪ ಆಗುತ್ತೆ, ಒಂದು ಅರ್ಧ ಗಂಟೆ ಪ್ರಜ್ಞೆ ಬರಕ್ಕೆ ಅಂತ ಹೇಳ್ತಾ ಗುಂಡಜ್ಜಿ, ಅದಕ್ಕೆ ಅಷ್ಟೊತ್ತಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತನ ಹೋಗಿದ್ದೆ. ಕಾಯಿ ಆಮೇಲೆ ಹೂವ ತಕೊಂಡು ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಬಂದೆ. ಬಟ್ಟುನು ತಗೊಂಬಂದಿದ್ದೀನಿ. ಹೌದಾ, ಒಳ್ಳೇದಾತು ಬಿಡ್ರಿ, ಪೂಜೆ ಮಾಡಿಸ್ಕೊಂಡ್ ಬಂದಿದ್ದು. ಇನ್ನು ಸ್ವಲ್ಪ ದಿನ ಆದ್ಮೇಲೆ, ಒಂದ್ ತಿಂಗಳಾದ್ಮೇಲೆ ನಾನು ನೀವು ನಮ್ಮ ಮಗನ್ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕಾಗುತ್ತೆ. ನಾನು ಹಂಗ ಅಂದ್ಕೊಂಡಿದ್ದೆ, ಅಭಿಷೇಕ ಮಾಡಿಸ್ಬೇಕು. ಏನಾದ್ರೂ ನನ್ಗೆ ಮಗು ಹುಟ್ಟಿ ಹೆರಿಗೆ ಆದ್ಮೇಲೆ 1 ತಿಂಗಳು 3 ತಿಂಗಳಿಗೆ ಪೂಜೆ ಮಾಡಿಸ್ಬೇಕು, ಅಭಿಷೇಕ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಮಾಡ್ಸಕ್ಕಾಗುತ್ತೆ ಬಿಡಿ, ಇವಾಗ ಹೆಂಗ್ ಬದ್ಲಾಗ ಇವಾಗಿನ ಹೆರಿಗೆ ಆಗೈತೆ. ಒಂದ್ ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಇಬ್ರು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ, ಕರ್ಕೊಂಡೋಗಿ ಅವನನ್ನು. ಸರಿ ಆಯ್ತು. ನೀನು ಹುಷಾರಾಗಿದ್ಯಾ ತಾನೆ? ಏನು ನೋವಿಲ್ವ ಈಗ? ಇಲ್ಲ ಕಣ್ರಿ, ಏನು ನೋವಿಲ್ಲ. ಯಾಕೋ ಒಂದ್ ಸ್ವಲ್ಪ ಭಯ ಆದಂಗ ಆತ, ಜಾಸ್ತಿ ನೋವಾಗಿದ್ಕೆ, ಅದಕ್ಕೆ ಪ್ರಜ್ಞೆ ತಪ್ಪದಂಗ ಆಗಿತ್ತು. ಈಗೇನು ನೋವೇನು ಇಲ್ಲ, ಚೆನ್ನಾಗಿದ್ದೀನಿ. ನಮ್ಮ ಅಪ್ಪಗೂ ಅಮ್ಮಗೂ ಹೇಳ್ ಕಳಿಸ್ರಿ. ಈಗ ನಮ್ಮೂರ್ ಕಡೆಗೆ ಹೋಗೋದ್ ಬಸ್ ಬರುತ್ತಲ್ಲ, ಅದಾಗ ಯಾರಾದ್ರೂ ನಮ್ಮೂರವ್ರು ಇದ್ದೇ ಇರ್ತಾರೆ. ಈಗ ಯಾರಿಗಾದ್ರೂ ಹೇಳ್ ಕಳಿಸ್ರಿ, ಒಂದ್ ಚೀಟಿ ಬರ್ದ್ಬಿಟ್ಟು ಅವ್ರ ಕೈ ಕೊಡ್ರಿ, ನಮ್ಮ ಅಮ್ಮಗೆ ಕೊಡ್ರಿ ಅಂತಾನೆ. ಯಾರು ಕೊಟ್ಟಾನ ಓದ್ಸಿರಿ, ಬರುತ್ತೆ. ಹಿಂಗೆ ಹೆರಿಗೆ ಆಗೈತೆ ಎಂಬುದು ಗೊತ್ತಾದ್ರೆ ನಮ್ಮ ಅಮ್ಮಗೆ ಬರುತ್ತೆ ನೋಡ್ಕೊಂಡು ಹೋಗಕ್ಕೆ. ಹೌದಾ, ಸರಿ ಆಯ್ತು ಬಿಡು. ಈಗ ಬಸ್ ಬರುತ್ತಲ್ಲ ಈಗ, ಈ ಮಧ್ಯಾಹ್ನ 2 ಗಂಟೆಗೆ ಏನೋ ಬರುತ್ತೆ ಅನ್ಸುತ್ತೆ ನಿಮ್ಮೂರ್ ಕಡೆ ಅದಲ್ವ ಇವಾಗ ನಮ್ಮೂರಿಗೆ. ಅದ್ರಾಗ ಯಾರನ್ನ ನಿಮ್ಮೂರವ್ರು ಹೋದ್ರೆ ಹೇಳ್ ಕಳಿಸ್ತೀನಿ ಹೇಳು. ಬಂದು ನೋಡ್ಕೊಂಡು ಹೋಗ್ತಾರೆ ನಿಮ್ಮ ಅಪ್ಪನೂ ಅಮ್ಮನೂ. ಚಮ್ಮ, ನೀನು ಹೋಗಿ ಕೇಳ್ಕೊಂಬರಾಗಿ, ಹೋಗಿ ನೀನು ಶಾಸ್ತ್ರನ ತಾರೀಕು ಇವತ್ತಿಂದು ಆಮೇಲೆ ಟೈಮು ಎಲ್ಲಾನ ಹೇಳು ಅವ್ರಿಗೆ. ಹಿಂಗೆ ಹುಟ್ಟೇ ಇದ್ದಾನೆ ಗಂಡು ಮಗ, ನನ್ನ ಮಗುಗೆ ಶಾಸ್ತ್ರನ ಬರ್ಕೊಡ್ರಿ ಅಂತ ಹೇಳಿ ಬಾರಿಸ್ಕೊಂಡು ಅಕ್ಷರನು ಕುರ್ತು ಹಾಕಿಸ್ಕೊಂಬ. ಯಾವ್ಯಾವ ಅಕ್ಷರ ಬರ್ತವೆ ಹೆಸರು ಬಾಲಕ್ಕೆ ಅಂತಾನ. ಅದಕ್ಕೆ ಈಗೇನಾರ ಅವಸರ ಬಿಡೆ ಗುಂಡಮ್ಮ, ಇನ್ನೊಂದು 2-3 ದಿವಸ ಬಿಟ್ಟು ಹೋದ್ರಾತು. ಈಗ ಇವಳನ್ನ ನೋಡ್ಕೊಂಬಕ್ ಬೇಕಲ್ಲ ಒಬ್ರಿಲ್ಲಿ. ನೀವೆಲ್ಲ ಹೋದ್ಮೇಲೆ ನಾನು ಇರ್ಲೇಬೇಕು ಇಲ್ಲಿ. ಸರಿ ಅಮ್ಮ, ನಿನ್ನಿಷ್ಟ. ಯಾವಾಗಾದ್ರೂ ಹೋಗು, ಒಟ್ಟಿನಲ್ಲಿ ಹೋಗಿ ಕೇಳ್ಕೊಂಬ. ಏನಾನ ದೋಷ ಗೀಷ ಇದ್ರೆ ಏನಾನ ಪರಿಹಾರ ಎಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ದೆ ಅಷ್ಟೇನೆ. ಮುಂದಾಗೆ ಹೋಗಿ ಕೇಳಿರೆ ಏನಾನ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಏನಾನ ಕೆಟ್ಟದಾಗಂಗಿದ್ರೆ ಏನಾನ ಪರಿಹಾರ ಇದ್ರೆ ಏನಾನ ಹೇಳ್ತಾರೆ, ಕೇಳು. ಎಲ್ಲ ಯೋಗಗಳಿಗೆ ಚೆನ್ನಾಗೇ ಇರುತ್ತೆ, ಆದ್ರೂ ಒಂದ್ಸಲ ಕೇಳಬೇಕು. ಕೇಳಿದ್ರೆ ಮನ್ಸಿಗೆ ಸಮಾಧಾನ, ಅದಕ್ಕೆ ಹೇಳ್ದೆ ಅಷ್ಟೇನೆ. ಅಲ್ಲ, ಮಕ್ಳು ಹುಟ್ಟಿರೋದೇನೆ ದೇವರ ಆಶೀರ್ವಾದದಿಂದ, ಅಂತದ್ರಾಗೆ ಒಳ್ಳೇದೇ ಆಗುತ್ತೆ. ಸುಮ್ನೀರ್ ಗುಂಡಜ್ಜಿ, ಅಂತದೆಲ್ಲ ಏನು ಹೇಳಕ್ ಹೋಗ್ಬೇಡ, ಏನು ಕೆಟ್ಟದಾಗಲ್ಲ. ಲಸ್ಮಕರ್ಮನಿಗೂ ಲಸ್ಮಕ್ಕೋಗು ಮಗೋಗು ಎಲ್ಲ ಒಳ್ಳೇದೇ ಆಗುತ್ತೆ. ಎಲ್ಲ ಯೋಗಗಳಿಗೇನು ಚೆನ್ನಾಗೇ ಐತೆ. ಇನ್ನೇನ್ ಕೇಳ್ತೀರ, ಸುಮ್ನಿರ್ರಿ. ಅಲ್ಲ, ಮಕ್ಳು ಹುಟ್ಟೋದೇ ಅದೃಷ್ಟ, ಅಂತದ್ರಾಗೆ ನೀನು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ, ದೋಷ ಐತಾ ಅದೈತಾ ಇದೈತಾ ಅಂತ ಹೇಳ್ತೀಯಲ್ಲ. ಹೋಗಿ ಕೇಳ್ಕೊಂಬರ್ಬೇಕು. ಎಲ್ಲ ಹುಟ್ಟಿದ ಮಕ್ಳಿಗೂ ಎಲ್ಲಾರು ಶಾಸ್ತ್ರ ಬರೆಸ್ತಾರೆ. ಕೇಳ್ಕೊಂಬರ್ತಾರೆ. ಕೇಳ್ಕೊಂಬರ್ಲಿ ಬಿಡು, ಏನಾಗಲ್ಲ. ಕೇಳ್ಕೊಂಬಂದ್ರೆ ಅದು ಬಗೆಹರಿಯುತ್ತೆ. ಏನೇನು ಐತೆ, ಏನು ಯೋಗಗಳಿಗೆ ಐತೆ, ಇವನು ಹುಟ್ಟಿರೋದ್ರಿಂದನ ಮನೆಗೆ ಏನು ಶುಭ ಆಗುತ್ತೆ, ಅದು ಎಲ್ಲ ಹೇಳ್ತಾರೆ ಅಷ್ಟೇನೆ. ನಾನೇನೇನು ಈಗೇನು ಕೆಟ್ಟದೇ ಆಗುತ್ತೆ ಅಂತ ಹೇಳಿನ. ಸರಿ ನಮ್ಮ, ಹೋಗಿ ಕೇಳ್ಕೊಂಬರ್ಲಿ. ನನ್ಗೇನು ಏನು ಇಲ್ಲ, ಒಟ್ಟಿನಲ್ಲಿ ನನ್ಗೇನು ಅದೇ ಅಮ್ಮ, ಮಕ್ಳು ಹುಟ್ಟೋದೇನೆ ದೇವರ ಆಶೀರ್ವಾದದಿಂದನ, ಅವ್ರು ಹುಟ್ಟಿರೋದ್ರಿಂದನ ಒಳ್ಳೇದೇ ಆಗುತ್ತೆ ಎಂಬುದೇ ನನ್ನ ಅನಿಸಿಕೆ ಅಷ್ಟೇನೆ. ಕೇಳ್ಕೊಂಬರ್ಲಿ ಬಿಡು, ಕೇಳೋದ್ರಾಗ ಏನು ತಪ್ಪಿಲ್ಲ. ನೀವು ಹೋಗ್ರಿ, ಬಸ್ಸು ಇವಾಗ ಬರುತ್ತೆ ಅನ್ಸುತ್ತೆ ನಮ್ಮೂರ್ ಕಡೆಗೆ ಹೋಗೋದು. ಅಲ್ಲಿ ಅದ್ರಾಗೆ ಯಾರನ್ನ ನಮ್ಮೂರವ್ರು ಇದ್ದೇ ಇರ್ತಾರೆ. ಅವರಿಗೆ ಒಂದ್ ಚೀಟಿಗೆ ಬರ್ದು ನಮ್ಮ ಅಮ್ಮನ ಕೈ ಕೊಡ್ರಿ ಅಂತಾನ ಹೇಳ್ರಿ. ಹೋಗ್ರಿ ಜಲ್ದು. ಸರಿ ಕಣೆ, ಆಯ್ತು. ಬೊಟ್ಟು ನೀನೊಂದು ಇಟ್ಟಿಕೊಂಡು ಪಾಪುಗೆ ಒಂದಿಷ್ಟು ಇಕ್ಕು. ಬತ್ತೀನಿ, ಹೋಗಿ ಹೇಳ್ಬತ್ತೀನಿ. ಸರಿ ಆಯ್ತು, ಇಕ್ಕಂತೀವಿ, ಹೋಗ್ರಿ ನೀವು ಜಲ್ದು. ಸರಿ ಅಮ್ಮ, ನಾವು ಬತ್ತೀವಿ ಕಣೆ. ಕೆಂಚಮ್ಮ, ನೋಡ್ಕೆ ಹಂಗ ನಿನ್ನ ಮೊಮ್ಮಗನ್ನು ಸೊಸೆನು ಚೆನ್ನಾಗಿ 1-2 ದಿವಸ ಒಳ್ಳೆದ ಮಾಡಿಕ್ಕು. ಒಂದು ಸ್ವಲ್ಪ ದಿನ ಇದು ಎಂತ ಬದನೆಕಾಯಿ ಹಸ್ರುಗಾಯಿ ಅಂತವೆಲ್ಲ ಹಾಕ್ಬೇಡ, ಅವಳಿಗೆನೆ ಬೇರೆ ಸಾರು ಮಾಡಿಕ್ಕು 1-2 ದಿವಸ. ಸರಿ ಆಯ್ತು, ಹೇಳೆ ಗುಂಡಮ್ಮ, ನನಗೂ ಗೊತ್ತೈತಿ ಮಾಡಿಕ್ಬೇಕು, ಮಾಡಿಕ್ತೀನಿ ಹೇಳು. ತಿನ್ನಿ ಬಗ್ಗೆಮ್ಮ, ನಾನು ಮಂತಕ್ಕೆ ಹೋಗ್ತೀನಿ. ಬೊನ್ಸೆ ಆನೆ ಹೊತ್ತಾತು, ಹೋಗ್ಬಿಡ್ತೀನಿ. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಬರ್ತೀನಿ. ನೀನು ಹೋಗಂಗೆ. ನನಗೇನು ಏನು ಕೆಲಸ ಇಲ್ಲ ಇವತ್ತು, ಇಲ್ಲೇ ಇರ್ತೀನಿ ಇವತ್ತು ಲಸ್ಮಕ್ಕೊಂಡ್ಕೊಳ್ಳೋ ಜೊತೆಗೆ. ಸರಿ ಅಮ್ಮ, ಹಂಗೆ ಮಾಡು. ಮಕ್ಕ ಬರೋನೇನಿ ಗುಂಡಜ್ಜಿ, ಊಟನ ಮಾಡ್ಕೊಂಡು ಹೋಗಿವಂತೆ ಬಂದಾಳ. ಹಂಗೆ ಹೋಗ್ತಾ ಇದೆಯಾ? ಏನೇನು ಅಡುಗೆ ಮಾಡ್ತೈತೆ ನಮ್ಮ ಅತ್ತೆ. ಉಂಬೋದೇನು ಕೊಳೆ ಹೋಗಿಲ್ಲ. ನೀನು ಚೆನ್ನಾಗಿರ್ತಾ. ಇನ್ನೊಂದು ದಿವಸ ಯಾವಾಗನ ಬಂದಾಗ ನೀನು ಓಡಾಡಂಗೆ ಆಗ್ತೀಯಲ್ಲ, ಎದ್ದು ಆವಾಗ ಉಂಡು ಹೋಗ್ತೀನಿ. ಈಗೇನು ಬೇಡ, ನನಗೂ ಹೊಟ್ಟೆ ಏನು ಹಸ್ತಿಲ್ಲ. ಉಂಡು ಬಂದಿದ್ದು ಯಾವಾಗಲೇ ಬರ್ಬೇಕಾರೆ. ಹೋಗ್ತೀನಿ ಹಂಗೆ. ಸರಿ ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.